ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಟ್ರಂಪ್ ಆಯಿತು, ಈಗ ನರೇಂದ್ರ ಮೋದಿಯವರಿಂದ ಘೋಷಣೆ. ಭಾರತ ಎಂತಹ ಆಟವನ್ನು ಗೆದ್ದಿದೆ. ಈಗ ಟ್ಯಾರಿಫ್ ಟ್ರೇಡ್ ಡೀಲ್ ವಿಚಾರದಲ್ಲಿ ಅಧಿಕೃತ ಮುದ್ರೆ ಬಿದ್ದಿರುವ ಬೆನ್ನಲ್ಲೇ ನೋಡಿ ಹಲವಾರು ವಿಚಾರಗಳು ತೆರೆದುಕೊಳ್ತಾ ಇವೆ. ಭಾರತ ಗೆದ್ದಿದ್ದು ಏನು ಹಾಗಾದರೆ ಅನ್ನೋದನ್ನು ಈಗ ಪಕ್ಕಾ ಮಾಹಿತಿಯೊಂದಿಗೆ ನೋಡ್ತಾ ಹೋಗೋಣ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಟ್ರೇಡ್ ಡೀಲ್ನ ಫ್ರೇಮ್ ವರ್ಕ್ ಫೈನಲ್ ಆಗಿದೆ. ಇಂಟರಿಮ್ ಟ್ರೇಡ್ ಅಗ್ರಿಮೆಂಟ್ ಆಗಿದೆ ಭಾರತ ಮತ್ತು ಅಮೆರಿಕದ ನಡುವೆ. ನರೇಂದ್ರ ಮೋದಿ ಅವರಿಂದ ಏನಂತ ಘೋಷಣೆ ಆಗಿದೆ ನೋಡಿ. ಗ್ರೇಟ್ ನ್ಯೂಸ್ ಫಾರ್ ಇಂಡಿಯಾ ಆ್ಯಂಡ್ USA. ಫಸ್ಟ್ ಲೈನ್ ನರೇಂದ್ರ ಮೋದಿ ಅವರ ಬರಹದಲ್ಲಿ ನೋಡಬಹುದು. ಸೊ ಭಾರತಕ್ಕೆ ಇದರಿಂದ ಒಳಿತಾಗತ್ತೆ ಅಂತ ಅಷ್ಟೇ ನೋಡಬೇಕಾ? ಈಕ್ವಲಿ ಅಮೆರಿಕಕ್ಕೂ ಒಳಿತಾಗ್ತಿದೆ. ಅಂದರೆ ನಮ್ಮಿಂದ ಅವ್ರಿಗೆ ಸಹಾಯ ಆಗ್ತಿದೆ, ಅವರಿಂದ ನಮಗೆ ಸಹಾಯ ಆಗ್ತಿದೆ. ನಾವು ಅವರಿಂದ ಸಹಾಯ ಪಡ್ಕೊಂಡು ಬದುಕ್ತಿದ್ದೀವಿ ಅನ್ನೋ ಸಂದೇಶವೂ ಅಲ್ಲ, ಅಥವಾ ನಾವು ಇದರಿಂದ ಏನನ್ನೋ ಕಳ್ಕೊಳ್ತಿದ್ದೀವಿ ಅನ್ನೋದು ಅಲ್ಲ. ಈಕ್ವಲಿ ನಾವು ಇದರಿಂದ ಬೆನಿಫಿಟ್ಸ್ ತೊಗೊಳ್ತಿದ್ದೀವಿ. ಮ್ಯೂಚುವಲಿ ನಮಗಿದು ಬೆನಿಫಿಷಿಯಲ್ ಆಗಿದೆ ಈ ಟ್ರೇಡ್ ಡೀಲ್ ಅನ್ನೋದನ್ನು ಫಸ್ಟ್ ಲೈನಲ್ಲೇ ಅನೌನ್ಸ್ ಮಾಡಿದ್ದಾರೆ ಮೋದಿ. ಗ್ರೇಟ್ ನ್ಯೂಸ್ ಫಾರ್ ಇಂಡಿಯಾ ಮತ್ತು USA. ಫ್ರೇಮ್ವರ್ಕ್ ಆಗಿದೆ, ಇಂಟರಿಮ್ ಅಗ್ರಿಮೆಂಟ್ ಕೂಡ ಆಗಿದೆ ಅನ್ನೋದನ್ನು ಎರಡೂ ಕಡೆಯಿಂದ ಅಧಿಕೃತವಾಗಿ ಘೋಷಿಸಲಾಗಿದೆ. ಇದ್ರ ಜೊತೆಗೆ ಇನ್ನೂ ಒಂದು ಪ್ರಮುಖವಾದ ಲೈನು, ಐ ಥ್ಯಾಂಕ್ ಪ್ರೆಸಿಡೆಂಟ್ ಟ್ರಂಪ್ ಫಾರ್ ಹಿಸ್ ಪರ್ಸ್ನಲ್ ಕಮಿಟ್ಮೆಂಟ್. ಅಂದರೆ ಸ್ವತಃ ಕಾಳಜಿ ವಹಿಸಿ ಈ ಟ್ರೇಡ್ ಡೀಲನ್ನು ಫೈನಲ್ ಮಾಡಿದಂಥ ಟ್ರಂಪ್ ಅವ್ರಿಗೆ ಧನ್ಯವಾದಗಳು. ಎರಡು ರಾಷ್ಟ್ರಗಳ ನಡುವಿನ ಒಪ್ಪಂದವನ್ನು ಮತ್ತಷ್ಟು ಗಟ್ಟಿಗೊಳಿಸಿದ ಟ್ರಂಪ್ಗೆ ಪರ್ಸ್ನಲ್ ಕಮಿಟ್ಮೆಂಟಿಂದ, ಅಂದರೆ ಯಾರು ಈ ಟ್ರೇಡ್ ಡೀಲ್ ಅಂತಿಮ ಹಂತಕ್ಕೆ ಬರೋದಕ್ಕೆ ಹೆಚ್ಚು ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದನ್ನು ಕೂಡ ನರೇಂದ್ರ ಮೋದಿಯವರು ಆ ಮೂಲಕ ಹೇಳಿದಂತಾಯಿತು. ಸೊ ಭಾರತ ಈ ಟ್ರೇಡ್ ಡೀಲಿಂದ EU ಜೊತೆಗೆ ಮದರ್ ಆಫ್ ಆಲ್ ಡೀಲ್ಸ್, ಆದರೆ ಇದು ಟಫೆಸ್ಟ್ ಡೀಲ್ ಆಗಿತ್ತು. ಫಾದರ್ ಆಫ್ ಆಲ್ ಡೀಲ್ಸ್ ಅಂತ ಕರೆಯಲಾಗ್ತಿದೆ. ಸಣ್ಣ ಪ್ರಮಾಣದ ಮಾರ್ಕೆಟ್ ಅಲ್ಲ ಭಾರತಕ್ಕೆ ಓಪನ್ ಆಗ್ತಿರೋದು. ಹಾಗೆ ನೋಡಿ, ಇವತ್ತು ಅಗ್ರಿಮೆಂಟು ಆಗೋಯ್ತು, ಇಂಟರಿಮ್ ಫ್ರೇಮ್ವರ್ಕು ಆಗೋಯ್ತಲ್ಲ. ಈಗ ಅದು ಖಚಿತವಾಗ್ತಿದೆ. ಅಗ್ರಿಕಲ್ಚರ್, ಡೈರಿ ಮತ್ತು ಪೋಲ್ಟ್ರಿ, ಕುಕ್ಕುಟೋದ್ಯಮ, ಹೈನುಗಾರಿಕೆ, ಕೃಷಿಯನ್ನು ಹೊರಗಿಟ್ಟೇ ಈ ಟ್ರೇಡ್ ಡೀಲ್ ಫೈನಲ್ ಆಗಿದೆ. ಈಗ ಅಧಿಕೃತವಾಗಿಯೂ ಗೊತ್ತಾಯಿತು. ಪಿಯೂಷ್ ಗೋಯಲ್ ಅವರು ಸೆಷನಲ್ಲಿ ಮಾತಾಡೋಕೆ ಹೋದರೆ ಗಲಾಟೆ ಎಬ್ಬಿಸಿ ಪ್ರತಿಪಕ್ಷಗಳು ಹೈಡ್ರಾಮಾ ಸೃಷ್ಟಿಯಾಗ್ಬಿಡ್ತಲ್ಲ ಅಲ್ಲೆಲ್ಲ. ಈಗ ಅಧಿಕೃತವಾಗಿಯೇ ಗೊತ್ತಾಯಿತು, ಭಾರತ ಯಾವ ವಿಚಾರದಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಸರಿ, ರಷ್ಯಾದ ಆಯಿಲ್ ಏನು ಕಥೆ? ಇವತ್ತು ಅಮೆರಿಕ ಹೇಳಿಕೊಂಡಿದೆ ತಗೊಳ್ಳಲ್ಲ ಭಾರತ ಅಂತ. ಭಾರತ ನಮ್ಮ ಇಂಧನದ ಮೂಲವನ್ನು ಡೈವರ್ಸಿಫೈ ಮಾಡಿಕೊಂಡಿದೆ. ಅಂದರೆ ಮೊದಲು ನಾವೇನು ಎಲ್ಲಿಂದನೂ ತೊಗೊಳ್ತಾನೆ ಇರಲಿಲ್ವಾ? ರಷ್ಯಾದಿಂದ ಜಾಸ್ತಿ ತೊಗೊಳ್ತಿದ್ವಿ. ರಷ್ಯಾದಿಂದ ನಾವು ತೊಗೊಂಡ ರೀತಿ, ಟೈಮಿಂಗು ಇಡೀ ಜಗತ್ತಿನ ಫ್ಯೂಯಲ್ ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಯಿತು. ಯಾಕಂದರೆ ಜಗತ್ತಿನಲ್ಲಿ ಸಿಕ್ಕಾಪಟ್ಟೆ ಬ್ಯಾಲೆನ್ಸ್ ತಪ್ಪಿ ಯಾವ ಥರ ಬೆಲೆ ಏರಿಕೆ ಆಗ್ತಿತ್ತು ಇಂಧನದ್ದು ಅಂದರೆ ಭಾರತ ತೊಗೊಳ್ತು, ಕಡಿಮೆ ಬೆಲೆಯಲ್ಲಿ ತೊಗೊಳ್ತು, ಪ್ರಾಸೆಸಿಂಗ್ ಮಾಡ್ತು, ಎಲ್ಲ ವಿವಿಧ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಮಾಡ್ತು, ಸಿಕ್ಕಾಪಟ್ಟೆ ಲಾಭ ಆಯಿತು. ಹೌದು, ಈಗ ಅವ್ರ ಮೇಲೆ ಸ್ಯಾಂಕ್ಷನ್ ಹಾಕಿದಾಗ ನಾವು ತಗೊಳ್ತಾನೇ ಹೋದರೆ, ನಾವೇನು ನಿಲ್ಲಿಸ್ತಾ ಇಲ್ಲ, ಅದನ್ನು ಝೀರೋ ಮಾಡ್ತಿಲ್ಲ, ಎಷ್ಟು ಬೇಕೋ ಅಷ್ಟು ತೊಗೊಳ್ತೀವಿ. ಈಗ ಭಾರತಕ್ಕೆ ಏನು ಸಿಕ್ತು? ಭಾರತ ಸೋತಂಗ ಆಯ್ತಾ ಇದರಿಂದ? ರಷ್ಯಾದ ಜೊತೆಗೆ ಬೇರೆಯವರಿಂದನೂ ತೊಗೊಳ್ತೀವಿ. ಡೈವರ್ಸಿಫಿಕೇಶನ್ ಆಯಿತು ಅಷ್ಟೇ. ನಾವು ನೆಗೋಷಿಯೇಬಲ್ ಇದ್ದೀವಿ, ಹಾಗಂತ ನಾವು ಕಾಂಪ್ರಮೈಸ್ ಆಗಿಲ್ಲ ನಮಗೆ ಬೇಕಾಗಿರೋ ವಿಚಾರದಲ್ಲಿ ಅನ್ನೋದು ವೆರಿ ವೆರಿ ಕ್ಲಿಯರ್. ಈಗೇನಾಗುತ್ತೆ, ನಾವು ಬೇರೆ ಕಡೆಯಿಂದನೂ ಇಂಧನ ತೊಗೊಳ್ತೀವಿ, ನಮ್ಮ 140 ಕೋಟಿ ಜನಕ್ಕೆ ಏನು ಬೇಕೋ ಅದು ನಮ್ಮ ಪ್ರಯಾರಿಟಿ ಅನ್ನೋದನ್ನು ನಿನ್ನೆನೂ ಕ್ಲಿಯರ್ ಕಟ್ಟಾಗಿ ಹೇಳಿದ್ರು. ಯಾರೂ ಡಿಕ್ಟೇಟ್ ಮಾಡೋಕ್ಕಾಗಲ್ಲ, ಅಲ್ಲಿಂದ ತೊಗೊಳ್ಬೇಡಿ ಇಲ್ಲಿಂದ ತೊಗೊಳ್ಬೇಡಿ ಅನ್ನೋ ಯಾವ ಕಂಡೀಷನ್ನೂ ನಮಗಿಲ್ಲ. ಅಮೆರಿಕ ಹೇಳ್ತಿದೆ ರಷ್ಯಾದಿಂದ ಆಯಿಲ್ ತೊಗೊಳ್ತಿಲ್ಲ ಭಾರತ ಅಂತ. ಆಲ್ರೆಡಿ ಇನ್ನೆರಡು ತಿಂಗಳು ಒಪ್ಪಂದ ಆಗೇ ಹೋಗಿದೆ. ಆಲ್ರೆಡಿ ಮುಂದಿನ 2 ತಿಂಗಳ ಈ ಒಪ್ಪಂದ ಕೂಡ ಆಗಿ ಹೋಗಿದೆ ರಷ್ಯಾ ಜೊತೆಗೆ. ಹಾಗೆ ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ನಮಗೆ ಎಷ್ಟು ಬೇಕೋ ಅದನ್ನು ಪರ್ಚೇಸ್ ಮಾಡೋದಕ್ಕೆ, ಬೇರೆ ಬೇರೆ ಸೋರ್ಸ್ಗಳಿಂದ ಪರ್ಚೇಸ್ ಮಾಡೋದಕ್ಕೆ ನಾವು ಫ್ರೀ ಆಗಿದ್ದೀವಿ. ಯಾರೂ ನಮಗೆ ಡಿಕ್ಟೇಟ್ ಮಾಡೋ ಪರಿಸ್ಥಿತಿಯಲ್ಲಿ ಕೂಡ ಇಲ್ಲ. ಹೀಗಿರುವಾಗ ಭಾರತದ ಬಿನ್ನಲ್ವಾ ಇದು? ಅಮೆರಿಕಕ್ಕೆ ತನ್ನ ಪ್ರತಿಷ್ಠೆಗೆ ಪೆಟ್ಟು ಬಿದ್ದಿಲ್ಲ ಅಂತ ತೋರಿಸ್ಕೊಳ್ಳೋಕೆ ರಷ್ಯಾ ಆಯಿಲ್ ಒಂದೇ ಹೇಳ್ಕೊಳ್ಳೋಕಿರೋದು. ಯಾಕಂದರೆ ಭಾರತಕ್ಕೆ ಎಂತೆಂಥ ಕಂಡೀಷನ್ಗಳನ್ನು ಹಾಕಿತ್ತು ಅಮೆರಿಕ. ಅವ್ರು ಹೇಳಿದ ಬೆಲೆಯಲ್ಲೇ ಈ ಟ್ರೇಡ್ ಡೀಲ್ ಫೈನಲ್ ಮಾಡುವಂಥ ಒತ್ತಡ ಇತ್ತು. ನಾವು ಅಮೆರಿಕ ಸಂಬಂಧ ಕಳ್ಕೊಳ್ಬಾರ್ದು ಅಂತ ಅವ್ರು ಹೇಳಿದ್ದಕ್ಕೆಲ್ಲ ಒಪ್ಕೊಳ್ಳುವಂಥ ಅನಿವಾರ್ಯತೆಗೆ ಸಿಕ್ಕಾಕ್ಕೊಂಡಿದ್ರೆ ಇವತ್ತು ಈ ಟ್ರೇಡ್ ಡೀಲ್ ವಿನ್ ಲೂಸ್ ರೀತಿಯಲ್ಲಿ ಆಗ್ತಿತ್ತು, ವಿನ್ ಲೂಸ್
ಫಾರ್ಮುಲಾದಲ್ಲಿ ಫೈನಲ್ ಆಗ್ತಿತ್ತು. ಬಟ್ ರಷ್ಯಾದ ಆಯಿಲ್ ಬಂತಲ್ಲ ಮಧ್ಯದಲ್ಲಿ, ಹಾಗಾಗಿ ಹೆಂಗಾದರೂ ಭಾರತನ ಆಯಿಲ್ ವಿಚಾರದಲ್ಲಾದರೂ ಸ್ವಲ್ಪ ಹಿಂದೆ ಸರಿಸ್ಬಿಟ್ರೆ ಇಲ್ಲಿ ಟ್ರೇಡ್ ಡೀಲಲ್ಲಾದರೂ ನಾವು ಕಾಂಪ್ರಮೈಸ್ ಆಗ್ತೀವಿ ಅನ್ನೋ ಥರದಲ್ಲಿ ಟ್ರಂಪ್ ಹಠಕ್ಕೆ ಬಿದ್ದರು. ರಷ್ಯಾ ಆಯಿಲಲ್ಲಿ ಭಾರತ ಸ್ವಲ್ಪ ಹಿಂದೆ ಸರಿಯಿತು ಅಂತ ಮಾಡಿದೆ ನಾನು ಅಂತ ಅವರು ಹೇಳ್ಕೊಳ್ಳೋದ್ರಲ್ಲೇ ಖುಷಿ ಪಡ್ತಿದ್ದಾರೆ. ಸೊ ಟ್ರೇಡ್ ಡೀಲ್ ಭಾರತಕ್ಕೆ ಅತ್ಯಂತ ದೊಡ್ಡ ಲಾಭದಾಯಕ ಆಗಿರುವಂಥ ಈ ಟ್ರೇಡ್ ಡೀಲು ನಮಗೆ ಹೆಂಗೆ ಬೇಕೋ ಹಂಗೆ ಫೈನಲ್ ಆಗಿದೆ. ನಮ್ಮ ಸೂಕ್ಷ್ಮ ಸೆಕ್ಟರ್ಗಳು ಟೆಕ್ಸ್ಟೈಲಿಂದ ಹಿಡಿದು ವಿವಿಧ ಸೆಕ್ಟರ್ಗಳಿಗೆ ಸಮಸ್ಯೆ ಆಗದಂತೆ ಈ ಟ್ರೇಡ್ ಡೀಲ್ ಆಗಿದೆ. ಕೃಷಿ, ಹೈನುಗಾರಿಕೆ, ಕುಕ್ಕುಟೋದ್ಯಮ ಒಂದು ಕಡೆ ಆದರೆ ಟೆಕ್ಸ್ಟೈಲು, ಲೆದರು, ಗಾರ್ಮೆಂಟ್ಸು, ಫುಡ್ವೇರು, ಜೆಮ್ಸು, ಜ್ಯುವೆಲ್ರಿ, ಶ್ರಿಂಪ್ಸು, ಫಿಶರೀಸು ಇದೆಲ್ಲ ಏನು ಸಮಸ್ಯೆ ಆಗದ ರೀತಿಯಲ್ಲಿ, ಈ ಕ್ಷೇತ್ರಕ್ಕೆ ಹಾನಿಯಾಗದ ರೀತಿಯಲ್ಲಿ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಸೊ ನಮಗೆ ಹೆಂಗೆ ಬೇಕೋ ಈ ಅತಿ ದೊಡ್ಡ ಟ್ರೇಡ್ ಡೀಲ್ ಫೈನಲ್ ಆಗಿರೋದು. ರಷ್ಯಾದಿಂದ ಆಯಿಲು ಕೊಂಚ ಏರುಪೇರಾದರೂ ಕೂಡ ಭಾರತಕ್ಕೆ ಎಲ್ಲಿಂದ ಲಾಭ ಇದೆಯೋ ಅಲ್ಲಿಂದ ತೊಗೊಂಡು ಸರಿ ಮಾಡ್ಕೊಳ್ಬಹುದು. ನಮಗೇನು ಹಠ ಇಲ್ಲ, ನಾವು ರಷ್ಯಾದಿಂದಾನೇ ಕೊನೆ ತನಕನೂ ಆಯಿಲ್ ತೊಗೊಳ್ತೀವಿ ಅಂತ. ನಮಗೆ ಎಲ್ಲಿಂದ ಕಡಿಮೆಯಲ್ಲಿ ಸಿಗುತ್ತೋ, ನಿನ್ನೆ ಕ್ಲಿಯರ್ ಕಟ್ಟಾಗಿ ಪಿಯೂಷ್ ಗೋಯಲ್ ಅವರೇ ಅದನ್ನು ಹೇಳಿದ್ದಾರೆ. ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ಕೂಡ ಖಚಿತಪಡಿಸಿದ್ದಾರೆ. ಮಾರ್ಕೆಟ್ ಏರಿಳಿತ, ನಮ್ಮ ಆಯಿಲ್ ಪರ್ಚೇಸ್ ಮಾನದಂಡಗಳು ಯಾವುದೇ ಟ್ರೇಡ್ ಡೀಲಲ್ಲಿ ಮೆನ್ಷನ್ ಆಗಿಲ್ಲ. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಮಾರ್ಕೆಟ್ ಏರಿಳಿತ, ಅವೈಲೇಬಿಲಿಟಿ, ನಮ್ಮ ಕನ್ಸ್ಯೂಮರ್ಸ್ಗೆ 140 ಕೋಟಿ ಜನಕ್ಕೆ ರಿಕ್ವೈರ್ಮೆಂಟ್ ಎಷ್ಟಿದೆ, ಎಲ್ಲಿಂದ ಸಪ್ಲೈ ನಮಗೆ ಎಷ್ಟು ಸಿಗುತ್ತೆ, ಯಾರಿಂದ ಕಡಿಮೆ ಸಿಗುತ್ತೆ, ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಮಗೆ ಎಲ್ಲಿಂದ ತೊಗೊಳ್ಬೇಕೋ ಅದನ್ನು ನಾವು ತೊಗೊಳ್ತೀವಿ. ಎಲ್ಲದರಲ್ಲಿಯೂ ನಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನನ್ನು ಫಿನಿಶ್ ಮಾಡಿಕೊಂಡಿದೆ ಭಾರತ. ಸೊ ಇದು ವೆಲ್ ಬ್ಯಾಲೆನ್ಸ್ಡ್ ಟ್ರೇಡ್ ಡೀಲ್. ಅತ್ಯಂತ ಯಶಸ್ವಿಯಾಗಿ ಅಮೆರಿಕದ ವಿರುದ್ಧ ಭಾರತ ಗೆದ್ದಿರೋದು ಎರಡಲ್ಲ, ಈಗ 9 ಟ್ರೇಡ್ ಡೀಲ್ಗಳನ್ನು ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ಫೈನಲ್ ಮಾಡಲಾಗಿದೆ. 11 ಡೀಲ್ಗಳನ್ನು ಸದ್ಯದಲ್ಲಿಯೇ ಫೈನಲ್ ಮಾಡಿಕೊಳ್ಳಲಿದೆ ಭಾರತ. ಸೊ 20 ಟ್ರೇಡ್ ಡೀಲ್ಗಳು ಭಾರತದ ಜೊತೆ ಅಂದರೆ ಇಡೀ ಜಗತ್ತು ಬೆರಗಾಗಬೇಕು. ಇಡೀ ಜಗತ್ತಲ್ಲಿ ಇಂತಹ ಒಂದು ಯಶಸ್ಸು ಯಾವ ದೇಶಕ್ಕೂ ಸಿಕ್ಕಿಲ್ಲ. ಇಷ್ಟು ಆಪ್ಷನ್ಸ್, ವೆರೈಟೀಸು, ಇಷ್ಟು ಡೈವರ್ಸಿಫಿಕೇಷನ್ನು ಯಾವ ರಾಷ್ಟ್ರಕ್ಕೂ ಆಗಿಲ್ಲ. ಭಾರತಕ್ಕೆ ಮಾತ್ರ ಅದು ಸಾಧ್ಯ ಆಗಿದೆ. ಯಾಕಂದರೆ ಭಾರತ ಬೆಳೀತಿರುವಂಥ ವೇಗ, ಭಾರತದ ಭವಿಷ್ಯವನ್ನು ಜಗತ್ತು ನೋಡ್ತಾ ಇರುವಂಥ ರೀತಿ ಹಾಗಿದೆ. ಭಾರತ ಇವತ್ತು ನಾವು ಬಿಟ್ಟರೆ ಭವಿಷ್ಯದಲ್ಲಿ ನಾವು ಕೆಟ್ವಿ. ಭಾರತವೇ ಜಗತ್ತಿನ ಪ್ಲೇಯರ್ ಅನ್ನೋದನ್ನು ಡಿಸೈಡ್ ಮಾಡಿದೆ. ಇದನ್ನು ನಾವು ಹೇಳ್ತಿರೋದಲ್ಲ, ಇದು ಹೊಗಳಿ ಅಟ್ಟಕ್ಕೇರಿಸೋದು ಅಲ್ಲ, ಕೆಲವರ ಪ್ರಕಾರ ಇದು ಬಕೆಟ್ ಹಿಡಿಯೋದು ಅಲ್ಲ, ಇದು IMF ಹೇಳಿರೋದು. IMF ಡೈರೆಕ್ಟರ್ ಏನಂತ ಹೇಳಿದ್ರು? ಇಡೀ ಜಗತ್ತಿನ ಎಂಜಿನ್ ಭಾರತ ಇವತ್ತು ಅನ್ನೋದನ್ನ ಹೇಳಿದ್ರು. ಅಮೆರಿಕ ಎಷ್ಟು ಕೊಡುತ್ತಲ್ಲ ಕೊಡುಗೆ ಜಗತ್ತಿನ ಆರ್ಥಿಕತೆಗೆ, ಗ್ಲೋಬಲ್ ಎಕಾನಮಿಗೆ, ಅದಕ್ಕಿಂತ ಜಾಸ್ತಿ ಭಾರತ ಕೊಡ್ತಿದೆ. ಸೊ ಭಾರತದ ಜೊತೆಗೆ ನಿಲ್ಲೋದಿಕ್ಕೆ ಇವತ್ತು ಹಾತೊರಿತಿವೆ. ಅದನ್ನೇ ಮೊನ್ನೆ ಹೇಳಿದ್ದು ನರೇಂದ್ರ ಮೋದಿ ಅವರು. ಬಾಯಿ ಬಡ್ಕೊಂಡ ಕಾಂಗ್ರೆಸ್ ಅವ್ರಿಗೆ, ಯಾಕೆ ನಿಮ್ಮ ಅವಧಿಯಲ್ಲಿ ನೀವೇ ಎಲ್ಲ ರಾಷ್ಟ್ರಗಳು ಹಿಂದೆ ಹೋದ್ರು ಒಂದು ಟ್ರೇಡ್ ಡೀಲ್ ಮಾಡ್ಕೊಳಕ್ಕಾಗಿಲ್ಲ? ಗುಜರಾತ್ CM ಆಗಿ ಒಂದು ರಾಜ್ಯಕ್ಕೆ ಸೀಮಿತವಾಗಿದ್ದ ನಾನು ಜಪಾನ್ ಜೊತೆ ಡೀಲ್ ಮುಗಿಸಿದ್ದೆ ಅವತ್ತು, ಹೆಮ್ಮೆಯಿಂದ ಹೇಳ್ತೀನಿ. ಆದರೆ ಕಾಂಗ್ರೆಸ್ ಅವಧಿಯಲ್ಲಿ ಒಂದು ಡೀಲು ಆಗಲಿಲ್ವಲ್ಲ, ಯಾಕೆ? ನೀವೇ ಬೇರೆ ದೇಶಗಳು ಹಿಂದೆ ಹೋದ್ರು. ಇವತ್ತು ಆಲ್ರೆಡಿ ಎಷ್ಟು ಡೀಲ್ ಆಗಿದೆ, ಎಷ್ಟು ಆಗೋದಿಕ್ಕಿದೆ ಅನ್ನೋದನ್ನು ಎದೆ ತಟ್ಕೊಂಡು ಹೇಳ್ತಾರೆ. EU, UK, ನ್ಯೂಜಿಲ್ಯಾಂಡು, ಓಮನ್ನು, ಗಲ್ಫ್ ರಾಷ್ಟ್ರಗಳು, ಕೆನಡಾ, ಯುರೇಷಿಯನ್ ಎಕನಾಮಿಕ್ ಯೂನಿಯನ್ನು ಅಂದರೆ ವಿವಿಧ ರಷ್ಯಾ ಸೇರಿದಂತೆ ವಿವಿಧ ರಾಷ್ಟ್ರಗಳು, ಅಮೆರಿಕ ಜೊತೆಗೆ ಇನ್ನು ಮುಂದೆ ಬರುವಂಥ ಡೀಲ್ಗಳು 11. ಸೊ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ಇವತ್ತು, ಭಾರತ ಯಾವ ರೀತಿ ಬೆಳವಣಿಗೆ ಹೊಂದುತ್ತಾ ಇದೆ ಅನ್ನೋದಕ್ಕೆ ಈ ಡೀಲ್ಗಳ ಲೆಕ್ಕ ಭಾರತ ಇತ್ತೀಚಿನ ದಿನಗಳಲ್ಲಿ ಫಿನಿಶ್ ಮಾಡಿರೋದೇ ಸಾಕ್ಷಿ. ಮತ್ತು ಭಾರತವನ್ನು ಇನ್ಯಾರು ಟಚ್ ಮಾಡೋಕ್ಕಾಗಲ್ಲ, ಭಾರತವನ್ನು ತಡೆಯೋದಕ್ಕಾಗಲ್ಲ, ಭಾರತದ ಬೆಳವಣಿಗೆಗೆ ಸಾಟಿಯೇ ಇಲ್ಲ ಅನ್ನೋದ್ರ ಬಗ್ಗೆ ಯಾರಿಗಾದರೂ ಡೌಟ್ ಇದ್ದರೆ ಎಲ್ಲದಕ್ಕೂ ಉತ್ತರವನ್ನು ಇದು ಹೇಳ್ತಿದೆ. ನೋಡಿ, ಯುರೋಪಿಯನ್ ಯೂನಿಯನ್ ಜೊತೆ ಎಷ್ಟು ಕ್ವಿಕ್ ಆಗಿ ಮುಗೀತು ಟ್ರೇಡ್ ಡೀಲ್. ಅದು ಮುಗಿದಿರೋ ಟೈಮಿಂಗ್ಸೇ ಇವತ್ತು ಅಮೆರಿಕ ಹುಡುಕೊಂಡು ಬರೋ ಥರ ಮಾಡಿರೋದು. EU ಜೊತೆ ಆಗ್ತಾ ಇದ್ದ ಹಾಗೆ ನಾವು ಕಳ್ಕೊಂಡು ಬಿಟ್ವಿ ಅವಕಾಶವನ್ನು ಭಾರತದ ಜೊತೆಗೆ ಅಂತ. ಇನ್ನೇನು ಟ್ರಂಪ್ ಕುರ್ಚಿ ಅಲ್ಗಾಡ್ತಿತ್ತು. ಈ ಡೀಲನ್ನು ಭಾರತ ಜೊತೆಗೆ ಫೈನಲ್ ಮಾಡದೇ ಇದ್ದಿದ್ರೆ ಈಗ ಟ್ರಂಪ್ ಕುರ್ಚಿ ಅಲ್ಗಾಡ್ತಿತ್ತು. ಏನು ಕಳ್ಕೊಂಡ್ರಿ ನೀವು ಗೊತ್ತಾ ನಿಮಗೆ ಅನ್ನೋದನ್ನು ಅಲ್ಲೆಲ್ಲ ಬ್ಲಾಸ್ಟ್ ಮಾಡೋಕೆ ಶುರು ಮಾಡಿಬಿಟ್ಟಿದ್ರು. ಭಾರತವನ್ನು ಕಳ್ಕೊಳ್ಳೋದು ಇವತ್ತಿನ ದಿನಗಳಲ್ಲಿ ಅಂದರೆ, ಭಾರತ ಮಾರ್ಕೆಟ್ ಕಳ್ಕೊಳ್ಳೋದು ಅಂದರೆ ಅಂತ ಅಷ್ಟೊತ್ತಿಗೆ ಸರಿ ಮಾಡಿಕೊಳ್ಳೋದಕ್ಕೆ ಎಂಟ್ರಿ ಕೊಡ್ತಾರೆ. ಅದಕ್ಕೆ ಮೋದಿ ಅವರು ಹಾಕಿದ್ದು ಟ್ರಂಪ್ ಅವರ ಪರ್ಸ್ನಲ್ ಕಮಿಟ್ಮೆಂಟ್. ಈ ಒಂದು ಡೀಲನ್ನು ಫೈನಲ್ ಮಾಡೋದ್ರಲ್ಲಿ ಏನಿತ್ತಲ್ಲ ಅವರ ಪರ್ಸ್ನಲ್ ಕಮಿಟ್ಮೆಂಟ್, ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಅಂತ. ಸೊ ಎಲ್ಲದಕ್ಕೂ ಇವತ್ತು ಉತ್ತರ ಕೊಟ್ಟಿದೆ. ಭಾರತ
ಎಷ್ಟು ಇಂಪಾರ್ಟೆಂಟ್ ಭಾರತವನ್ನು ಇವತ್ತು ಚೆನ್ನಾಗಿ ಇಟ್ಕೊಳ್ಳೋದು ಅನ್ನೋದಕ್ಕೆ ನೋಡಿ. ಅಮೆರಿಕ ಇದು ಟ್ವೀಟ್ ಮಾಡಿರೋದು, ಸೋ ಕಾಲ್ಡ್ ದೊಡ್ಡಣ್ಣ. ಟ್ರೇಡ್ ಡೀಲ್ ಫೈನಲ್ ಆಗಿರೋದ್ರ ಬಗ್ಗೆ, ಅಂದರೆ ಇಂಟರಿಮ್ ಅಗ್ರಿಮೆಂಟ್ ಬಗ್ಗೆ ಟ್ವೀಟ್ ಮಾಡ್ತಾ ಯಾವ ಮ್ಯಾಪ್ ಟ್ವೀಟ್ ಮಾಡಿದೆ? ಅಖಂಡ ಭಾರತ, ನಮ್ಮ ಜಮ್ಮು ಕಾಶ್ಮೀರ ಎಲ್ಲ ಬಗೆಯಲ್ಲಿ ನಮ್ಮ POK ಒಳಗೊಂಡ ಅಖಂಡ ಭಾರತ, ಅಕ್ಷಯ್ ಚಿಹ್ನೆ ಎಲ್ಲವನ್ನು ಭಾರತದ ಭಾಗವಾಗಿ ತೋರಿಸಿರುವ ಮ್ಯಾಪ್. ಎಲ್ಲೆಲ್ಲಿ ಡಿಸ್ಪ್ಯೂಟ್ಗಳಿವೆಯಲ್ಲ, ಪಾಕಿಸ್ತಾನ, ಚೀನಾ, ನಮ್ಮ ಅಖಂಡ ಭಾರತದ ಚಿತ್ರವನ್ನು ಟ್ವೀಟ್ ಮಾಡಿದೆ ಅಮೆರಿಕ. ಸೊ ಇವತ್ತು ಭಾರತವನ್ನು ಎದುರು ಹಾಕ್ಕೊಳ್ಳೋದಿರಲಿ, ಭಾರತದ ಮನಸ್ಸು ನೋಯಿಸಿ ಕೂಡ ಮುಂದೆ ಸಾಗೋಕ್ಕಾಗಲ್ಲ. ಇದೆಲ್ಲ ಮಾಡಬೇಕಿತ್ತ ಅಮೆರಿಕ? ಇದೆಲ್ಲ ಏನು ಹೇಳಿ, ಓಲೈಸುವ ಪ್ರಯತ್ನಗಳು, ಚೆನ್ನಾಗಿಟ್ಕೊಳ್ಳೋದು, ಗುಡ್ ಫೀಲ್ ಮಾಡಿಸೋದು. ಅಖಂಡ ಭಾರತದ ಮ್ಯಾಪನ್ನು ಟ್ವೀಟ್ ಮಾಡುವ ಮೂಲಕ EU ಲೀಡರ್ಸು ಇದನ್ನೇ ಮಾಡಿದ್ರು ಮೊನ್ನೆ. ಇವತ್ತು ಅಮೆರಿಕ ಕೂಡ ಅದೇ ದಾರಿಯಲ್ಲಿ ಬಂದಿದೆ. ಅಂದರೆ ಇವತ್ತು ಭಾರತವನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋ ಮಟ್ಟಿಗೆ ನಮ್ಮ ಶಕ್ತಿ ಜಾಸ್ತಿ ಆಗಿರೋದು. ಇದರಿಂದ ಏನಾಗುತ್ತೆ, ಟ್ರೇಡ್ ಡೀಲಿಂದಾಗಿ ಇದರಿಂದ ಏನಾಗುತ್ತೆ, ಲಕ್ಷಗಟ್ಟಲೆ ಉದ್ಯೋಗಗಳು ಸೃಷ್ಟಿಯಾಗುತ್ತೆ ಭಾರತಕ್ಕೆ. ವಿಶೇಷವಾಗಿ MSME ಸೆಕ್ಟರಲ್ಲಿ ಸಿಕ್ಕಾಪಟ್ಟೆ ಲಾಭ ಆಗುತ್ತೆ. 18%ಗೆ ಇಳಿಕೆ ಆಗಿರೋದು ಟ್ಯಾರಿಫು. ನಮ್ಮ ಎಕ್ಸ್ಪೋರ್ಟರ್ಸು, ನಮ್ಮ ರಫ್ತುದಾರರಿಗೆ ಬಹಳ ಒಳ್ಳೆಯ ಅವಕಾಶ. ಟ್ರೇಡ್ ಡೀಲಿಂದಾಗಿ ನಮ್ಮೆಲ್ಲ ಉತ್ಪನ್ನಗಳಿಗೂ ಕೂಡ ಅತ್ಯುತ್ತಮವಾದಂಥ ವೇಗ ಸಿಗುತ್ತೆ. ಮತ್ತು ಏನು 30 ಟ್ರಿಲಿಯನ್ US ಡಾಲರ್ ಮಾರ್ಕೆಟ್ ಈಗ ಭಾರತದ ರಫ್ತುದಾರರಿಗೆ, ಎಸ್ಪೆಷಲಿ MSME, ಫಾರ್ಮರ್ಸು, ಫಿಶರೀಸು, ಇವ್ರಿಗೆಲ್ಲ ಓಪನ್ ಆಗಿರೋದು. ವಿಶೇಷವಾಗಿ ಭಾರತದ ಯುವ ಜನತೆ ಖುಷಿ ಪಡುವಂಥದ್ದು, ಭಾರತದ ಮಹಿಳೆಯರು, ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತಾ ಇದೆ ಇದು ದೊಡ್ಡ ಪ್ರಮಾಣದಲ್ಲಿ. ಹಾಗಾಗಿ ಭಾರತ ಈ ಸಲ ಗೆದ್ದಿರುವಂಥ ಮ್ಯಾಚು ಅಂತಿಂಥ ಮ್ಯಾಚ್ ಅಲ್ಲ. ಅಮೆರಿಕದ ವಿರುದ್ಧ ಭಾರತ ಗೆದ್ದಿರುವಂಥ ಈ ಮ್ಯಾಚ್ ಇದೆಯಲ್ಲ, ಇದು ಐತಿಹಾಸಿಕವಾಗಿ ಉಳ್ಕೊಳ್ಳುತ್ತೆ. ಭಾರತದ ನಾಯಕತ್ವ ಯಾವ ರೀತಿ ಅಮೆರಿಕದ ಪ್ರೆಷರ್ ಹ್ಯಾಂಡಲ್ ಮಾಡ್ತು, ಮತ್ತು ಅದೇ ಪ್ರೆಷರ್ ಅಮೆರಿಕ ತಾನಾಗಿಯೇ ಬರುವಂತೆ ಮಾಡ್ತು ಅನ್ನೋದನ್ನು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.